ಹಾಯ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಸನಿ ಎಷ್ಟು ಕಿತಾಪತಿ ಮಾಡಿ ಆಟ ಆಡ್ತಿದ್ದಾನೆ ನೋಡಿ. ಹಾಗೆ ನಾನು ಕೂಡ ತುಂಬಾನೇ ದಿನ ಆಗಿತ್ತು ಕಿಚನ್ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದೆ. ಅದಕ್ಕೆ ಇವತ್ತು ಮಾಡ್ಬಿಡೋಣ, ಸನಿ ಕೂಡ ಮಲ್ಕೊಂಡಿದ್ನಲ್ವಾ, ಕೆಲಸ ಕೂಡ ಆಗಿತ್ತು. ಇವತ್ತ ಫುಲ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಿದ್ದೀನಿ. ನಾನೇನು ಕಿಚನ್ ಮೇಕ್ ಓವರ್ ಮಾಡಿದ್ನಲ್ವಾ, ಅವಾಗೆ ನಾನು ಕ್ಲೀನ್ ಮಾಡಿದ್ದು. ಮತ್ತೆ ಸ್ವಲ್ಪ ಸ್ವಲ್ಪ ಮಾಡ್ಕೊತಿದ್ದೆ, ಡೀಪ್ ಅಂತೇನು ಮಾಡಿರಲಿಲ್ಲ. ಹಾಗಾಗಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ಕೊತಿದ್ದೀನಿ ನೋಡಿ. ಮೊದಲಿಗೆ ನಾನು ಗ್ಯಾಸ್ ಕಟ್ಟೆಯಲ್ಲಿ ಗ್ಯಾಸ್ನ ಒರೆಸ್ಕೊತಿದ್ದೀನಿ ನೋಡಿ. ಇನ್ನೇನಂದರೆ ನಾನೆಲ್ಲನೂ ಗ್ಯಾಸಿನ ಕಟ್ಟೆ ಮೇಲಿರೋವೆಲ್ಲ ಸಾಮಾನು ಕಿತ್ತಿ ಕೆಳಗಡೆ ಇಟ್ಟು ಮತ್ತೆ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಎಲ್ಲನೂ ಜೋಡಿಸ್ತಿಲ್ಲ. ಒಂದೊಂದಾಗೆ ತೊಳ್ಕೊಂಡು ಒಂದೊಂದಾಗೆ ಮತ್ತೆ ಶಿಫ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ತೆಗೆದು ಮತ್ತೆ ತೊಳ್ಕೊತಿದ್ದೀನಿ. ಯಾಕಂದರೆ ನನಗೆ ಸನಿ ಎದ್ದಾಗ ಅದನ್ನು ಅಲ್ಲಿದಲ್ಲೇ ಬಿಟ್ರೂ ನನಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡ್ಕೋ ಥರ ಅನುಕೂಲ ಆಗಿರ್ಬೇಕು ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತಿದ್ದೀನಿ. ಎಲ್ಲನೂ ಕಿತ್ತಾಕಿ ಮತ್ತೆ ಜೋಡ್ಸೋಟ್ಟಿಗೆ ತುಂಬಾ ಟೈಮ್ ಹಿಡಿತಲ್ವ, ಅದಕ್ಕೆ ಒಂದೊಂದಾಗೆ ಕಿತ್ತಿ ಒಂದೊಂದಾಗೆ ಜೋಡಿಸ್ಕೊಂಡು ಒಂದೊಂದಾಗೆ ಒರೆಸ್ಕೊಂಡು ಇಡ್ತಿದ್ದೀನಿ ನೋಡಿ. ನಾನೇನು ಫುಲ್ ಎಲ್ಲ ತೊಳಿತಾ ಇಲ್ಲ. ಈ ಥರ ನಾನು ಅಡುಗೆ ಮಾಡೋ ಟೈಮಲ್ಲೆಲ್ಲ ಮುಟ್ಟಿ ಎಲ್ಲ ಜಿಡ್ಡಿ ಜಿಡ್ಡಿ ಆಗಿರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಿದ್ದೀನಿ ನೋಡು. ನಾನೆಲ್ಲನೂ ಅನ್ಬಾಕ್ಸ್ ಮಾಡ್ತಿಲ್ಲ, ಯಾಕಂದರೆ ಅಷ್ಟೊಂದು ಟೈಮ್ ಇಲ್ಲ ನನಗೆ. ಮೇಲ್ಮೇಲೆ ಒರೆಸ್ಕೊಂಡು ಬಿಡೋಣ ಅಂತ ಒರೆಸ್ಕೊಂಡು ಬಿಡ್ತಿದ್ದೀನಿ. ನಮ್ಮ ಮನೆಯವರಿದ್ದರೆ ನನಗೆ ಹೆಲ್ಪ್ ಆಗ್ತಿತ್ತು. ಅವರಿಲ್ಲ, ಅವ್ರ ಕೆಲ್ಸಕ್ಕೆ ಹೋಗಿರೋದ್ರಿಂದ ನಾನೇ ಅಷ್ಟು ಮಾಡ್ಕೋಬೇಕಾಗಿರೋದ್ರಿಂದ ನನಗೆ ಎಲ್ಲನೂ ಅನ್ಬಾಕ್ಸ್ ಮಾಡಿ ಮತ್ತೆ ಪಿಲ್ಲಪ್ ಮಾಡಿ ಇಡೋಕ್ಕಾಗಲ್ಲ. ಮೇಲ್ಮೇಲೆ ಒರೆಸ್ಕೊಂಡು ಬಿಟ್ರೆ ಆಯ್ತು ಅಂತೇಳಿ ಒರೆಸ್ಕೊತಿದ್ದೀನಿ ನೋಡಿ. ಆದಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವ ನನಗೆ ನೆಸಸರಿ ಇತ್ತು, ಯಾವ್ಯಾವ್ದ್ರಿಂದ ಒಂಥರ ಜಿಡ್ಡಿ ಅನಿಸ್ತಿತ್ತು ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ಈಗ ಎಕ್ಸಾಂಪಲ್ ಎಣ್ಣೆ ಎಲ್ಲ ಇಡೋದು ಬಾಕ್ಸ್ ಇತ್ತಲ್ಲ, ಅದಂತೂ ಫುಲ್ ಜಿಡ್ಡಿ ಆಗಿತ್ತು. ಅದನ್ನಂತೂ ಕ್ಲೀನ್ ಮಾಡಿಕೊಂಡು ನಾನು ಮುಂಚೆ ಟಿಶ್ಯೂ ಪೇಪರ್ ಹಾಕಿರಲಿಲ್ಲ, ಅದಕ್ಕೆ ಈ ಸಲ ಹಾಕಿ ಇಡ್ತಿದ್ದೀನಿ ನೋಡಿ. ಈ ಥರ ಅಂದರೆ ಕೆಳಗಡೆ ಎಣ್ಣೆ ಹತ್ತಬಾರ್ದು ಅಂದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿ ಇಟ್ಟಿದ್ದೀನಿ. ಪ್ರತಿಯೊಂದಕ್ಕೂ ಟಿಶ್ಯೂ ಪೇಪರ್ ಯೂಸ್ ಮಾಡಿದ್ದೀನಿ, ಯಾಕಂದರೆ ಕೆಳಗಡೆ ಏನು ಜಿಡ್ಡಿ ಬೀಳಬಾರ್ದು ಅಂತೇಳಿ. ಈ ಥರ ಹಾಕಿಡೋದ್ರಿಂದ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತಂತ ಅಷ್ಟೇ, ಮತ್ತೇನಿಲ್ಲ. ಕೆಲಸ ಕಮ್ಮಿ ಅಂದರೆ ಕೆಳಗಡೆ ಅಂಟಲ್ಲ, ಅದು ಟಿಶ್ಯೂಗೆ ಅಂಟ್ಕೊಂಡಿರುತ್ತೆ, ಆಮೇಲೆ ನಾವು ಕಿತ್ತಿ ಎಸೆಯೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಈ ಥರನೇ ನಾನು ಮೇಲ್ಮೇಲೆ ಒರೆಸ್ಕೊಂಡು ಕಿಚನ್ನ ಕ್ಲೀನ್ ಮಾಡ್ಕೊತಿದ್ದೀನಿ. ಫುಲ್ ಎಲ್ಲ ನಾನು ನೀಟಾಗಿ ಎಲ್ಲನೂ ಕಿತ್ತಿ ಮಾಡ್ತಿಲ್ಲ, ಯಾಕಂದರೆ ನನ್ನ ಅನುಕೂಲ ಯಾವ ಥರ ಇದೆಯೋ ಆ ಥರ ನಾನು ಮಾಡ್ಕೊತೀನಿ. ಸುಮ್ಮನೆ ನಾನು ಫುಲ್ ಎಲ್ಲನೂ ಮೈ ಮೇಲೆ ಹಾಕ್ಕೊಳಕ್ಕೆ ಹೋಗೋದಿಲ್ಲ. ಇವಾಗ ಏನಾಗ್ಬಿಡುತ್ತೆ ಅಂದರೆ ಎಲ್ಲನೂ ಕಿತ್ತಿ ಕೆಳಗಡೆ ಇಟ್ಟು ಎಲ್ಲನೂ ಕ್ಲೀನ್ ಮಾಡಿ ಮೇಲಿಡೋಷ್ಟಿಗೆ ಸುಮ್ಮನೆ ಸನಿ ಎದ್ಬಿಟ್ರೆ ಕಷ್ಟ ಅಲ್ವಾ. ಹಾಗಾಗಿ ನಾನು ಯಾವ ಥರ ನನಗೆ ಅನುಕೂಲ ಆಗುತ್ತೋ ಆ ಥರ ನಾನು ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಿ ನೋಡಿ. ಈ ಥರ ಅರ್ಧಕ್ಕೆ ಬಿಟ್ಟೋದ್ರೂ ಸಮಸ್ಯೆ ಆಗಿರಲ್ಲ. ಇನ್ನೇನು ಕ್ಲೀನ್ ಮಾಡಿರಲ್ಲ ಅದನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದರೂ ನಡೆಯುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತೀನಿ ನೋಡಿ. ಯಾರಿಗೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ರೆಸ್ಪಾನ್ಸ್ ಬರ್ತಿದೆ ನಿಮ್ಮ ಕಡೆಯಿಂದ, ಅದಕ್ಕೆ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನೋಡಿ ಅದನ್ನು ಕೂಡ ಈರುಳ್ಳಿ ಹಾಕಿಡೋದು ಬಾಸ್ಕೆಟ್ ಕೂಡ ತೊಳ್ಕೊಂಡು ಬಂದ್ರಾಯ್ತು ಅಂತ ತೊಳ್ಕೊಂಡು ಬಂದೆ ನೋಡಿ. ಈ ಥರ ಒಂದೊಂದಾಗೆ ತೊಳೆದು ಒಂದೊಂದಾಗೆ ಒರೆಸಿ ಒಂದೊಂದಕ್ಕೆ ಟಿಶ್ಯೂ ಪೇಪರ್ ಹಾಕಿ ಇಡ್ತೀನಿ. ಈ ಥರ ಮಾಡ್ಕೋದ್ರಿಂದ ನನಗೆ ಈ ಥರನೇ ಈಸಿ ಅನಿಸುತ್ತೆ, ಹಾಗಾಗಿ ನಾನು ಈ ಥರನೇ ಮಾಡ್ತೀನಿ ನೋಡಿ. ನೀವು ನಿಮ್ಮ ಅನುಕೂಲ ಯಾವ ಥರ ಮಾಡ್ತೀರಿ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಸನಿ ಕೂಡ ಮಲ್ಕೊಂಡಿದ್ನಲ್ವಾ, ಬೇಗನೆ ಮುಗಿಸ್ಕೊಳ್ಳೋಣ ಅಂತ ಬೇಗನೆ ಮಾಡ್ಕೊತಿದ್ದೀನಿ ನೋಡಿ. ಅವನೆದ್ರೆ ಅಂದರೆ ನನಗೆ ಬಿಡೋದೇ ಇಲ್ಲ, ಬಟ್ಟೆ ಹಿಡ್ಕೊಂಡು ಎಳಿತಾನೇ ಇರ್ತಾನೆ, ಅಮ್ಮ ಬಾ ಅಂತೇಳಿ. ಅದೆಲ್ಲ ಆಗಲ್ಲ ಅಂದ್ಬಿಟ್ಟು ಬೇಗನೆ ಮಾಡ್ಕೊತಿದ್ದೀನಿ ನೋಡಿ. ಇದು ಮಡಿಕೆ ಬಂದ್ಬಿಟ್ಟು ನನಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇನ್ನೂ ಚಳಿಗಾಲ ಬಂದ್ರೂ ಇಟ್ಕೊಂಡಿದ್ದೀನಿ, ಬಟ್ ಅದಕ್ಕೇನು ನೀರು ಹಾಕ್ತಿಲ್ಲ. ನೆಕ್ಸ್ಟ್ ಮತ್ತೆ ಸಮ್ಮರಲ್ಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ಮತ್ತು
ಒಂದೊಂದಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ ಅಂದ್ಬಿಟ್ಟು ಯಾವುದೂ ಬಿಟ್ಟಿಲ್ಲ ನಾನು. ಎಲ್ಲನೂ ಮೂಲೆ ಮೂಲೆ ಎಲ್ಲನೂ ನಾನು ಕ್ಲೀನಾಗೆ ಮಾಡ್ಕೊಂಡಿದ್ದೀನಿ. ಬಟ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ. ಇಲ್ಲಿ ನೋಡ್ತಿರ್ಬೋದು ನಾನು ಟೈಲ್ಸ್ ಕೂಡ ಒರೆಸ್ಕೊತಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೀಟಾಗಿ ಮಾಡ್ಕೊತಿದ್ದೀನಿ ಅಷ್ಟೇ. ಯಾವುದೂ ಕೂಡ ಬಿಟ್ಟಿಲ್ಲ. ಬಿಟ್ಟರೆ ಏನಾಗ್ಬಿಡುತ್ತೆ ಅಂದರೆ ನಾವೇನು ಬಿಟ್ಟಿರ್ತೀವಲ್ಲ ಅದಕ್ಕೆ ಹೋಗಿ ಎಲ್ಲ ಸೊಳ್ಳೆಗಳು ಕುಂತ್ಕೊಂಡು ಬಿಡುತ್ತೆ ಅಲ್ವಾ. ಹಂಗಾಗಿ ನೋಡಿ ನಾನು ಎಲ್ಲನೂ ನೀಟಾಗಿ ಒರೆಸ್ಕೊತಿದ್ದೀನಿ ನೋಡಿ. ಹಾಗೆ ಇಲ್ಲೇನಂದರೆ ಸಿಂಕನ್ನು ತೊಳೆದು ಬಿಡೋಣ ನೀಟಾಗಿ. ಸಿಂಕ್ ಏರಿಯಾನು ತುಂಬಾ ಗಲೀಜಾಗಿ ಹೋಗಿತ್ತು. ಹಂಗಾಗಿ ತುಂಬಾ ಡೀಪಾಗಿ ನಾನು ತೊಳೆದಿರಲಿಲ್ಲ 2 ಡೇಸಿಂದ. ಸುಮ್ಮನೆ ಮೇಲ್ಮೇಲೆ ತೊಳ್ಕೊತಾ ಇದ್ದೆ. ಅದನ್ನು ಕೂಡ ಡೀಪಾಗಿ ತೊಳೆದು ಬಿಡೋಣ ಅಂತೇಳಿ ತೊಳಿತಿದ್ದೀನಿ ನೋಡಿ. ಈ ಥರ ಒಂದು 15 ಡೇಸ್ಗೊಮ್ಮೆ ಆಗಲಿಲ್ಲ ಅಂದ್ರೂ 1 ಮಂತಿಗೊಮ್ಮೆ ಈ ಥರ ಮಾಡ್ಕೊತಿದ್ರೆ ಏನಾಗುತ್ತಂದರೆ ಮನೆಯಲ್ಲಿ ಅಡುಗೆ ಮಾಡಿದ್ದು ಜಿಡ್ಡಿ ಕಲೆ ಅದು ಏನೂ ಇರೋದಿಲ್ಲ. ನೀಟಾಗಿ ಹೋಗ್ಬಿಡುತ್ತೆ. ನಾವು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಟೈಮ್ ತೊಗೊಂಡು ಮಾಡಿದರೆ ಮಾಡೋಕೆ ನಿಂತ್ಕೊಂಡ್ರೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ನಮಗೂ ಸ್ವಲ್ಪ ಅಡುಗೆ ಮನೇಲಿ ಬಂದಾಗ ಒಂಥರ ಪೀಸ್ಫುಲ್ ಅನಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ. ನನಗೆ ಈ ಥರ ಕ್ಲೀನಾಗಿ ಇಟ್ಕೊಳ್ಳೋದಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಸನಿ ಹುಟ್ಟದೇ ಇರೋಕ್ಕಿಂತ ಮುಂಚೆ ತುಂಬಾ ಕ್ಲೀನಾಗಿ ಇಟ್ಕೊತಿದ್ದೆ. ಇವಾಗ ನನಗೆ ಏನಾಗಿದೆ ಅಂದರೆ ಆಗ್ತಾ ಇಲ್ಲ ಹಂಗಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಆಗದೇ ಇರೋದನ್ನು ಟ್ರೈ ಮಾಡಿ ಮತ್ತೆ ನನಗೆ ಹೆಲ್ತ್ ಇಶ್ಯೂ ಮಾಡ್ಕೋಕ್ಕಿಂತ ಆದಷ್ಟು ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ ಅಷ್ಟೇ. ಅವನೇ ತುಂಬ ಸತಾಯಿಸ್ತಾನೆ ಅಲ್ವಾ, ಹಂಗಾಗಿ ಯಾವುದೂ ರಿಸ್ಕ್ ತಗೊಂಡು ಮಾಡಲ್ಲ ನಾನು. ನನಗೇನಾಗುತ್ತೋ ಅದನ್ನು ಮಾತ್ರ ಮಾಡ್ಕೊತೀನಿ. ಜಾಸ್ತಿ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮುಂಚೆ ಆದರೆ ಒಂಥರ ಎಲ್ಲನೂ ತುಂಬ ಕ್ಲೀನಾಗೆ ಇಟ್ಕೊತಿದ್ದೆ ನೋಡಿ. ಇವಾಗೆಲ್ಲ ಆ ಥರ ಆಗಲ್ಲ. ನನಗಿಷ್ಟ ಬಂದಂಗೆ ಇರೋಕ್ಕಾಗಲ್ಲ, ಅವ್ನಿಗಿಷ್ಟ ಬಂದಂಗೆ ನಾನು ಇರಬೇಕು. ನ್ಯೂ ಮಾಮ್ಸಿಗಂತೂ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ. ಅವ್ರ ಮೂಡು ಮೂಡ್ ಸ್ವಿಂಗಿಂಗ್ ತಕ್ಕಂತೆ ನಮ್ಮ ಕೆಲಸಗಳಿರುತ್ತೆ. ಅವರಿಗೆಲ್ಲ ಏನೇನು ಬೇಕೋ ಆ ಥರನೇ ನಮ್ಮ ಕೆಲಸಗಳಿರುತ್ತೆ. ನಮಗೇನೇನು ಬೇಕೋ ಆ ಥರ ಅವ್ರಿಗಿರಲ್ಲ. ನಾನು ಯಾಕೆ 24 ಅವರ್ಸ್ ಸನಿ ಬಗ್ಗೆನೇ ಹೇಳ್ತೀನಂದರೆ ತುಂಬ ಅವನೇ ಆವರಿಸ್ಕೊಂಡಾನ, ಹಂಗಾಗಿ ನಾನು ಅವನ ಬಗ್ಗೆನೇ ಹೇಳ್ತಾ ಇರ್ತೀನಿ. ಇದು ನೋಡಿ ನಿಂಬೆಹಣ್ಣು ಯಾಕೆ ಕೊಯ್ತಾ ಇದ್ದೀನಿ ಅಂದರೆ ನಾನು ಸಣ್ಣ ದಾಮಿಗಳಾಗ್ಯಾವಂತ ಹೇಳಿದ್ನಲ್ವಾ, ಅದಕ್ಕೆ ಒಂದು 90% ಫುಲ್ ಹೋಗ್ತಾವಂತ ಹೇಳಲ್ಲ, ಒಂದು 90% ಈ ಥರ ಮಾಡಿದರೆ ಅವಾಯ್ಡ್ ಆಗುತ್ತೆ ನೋಡಿ. ನಿಂಬೆಹಣ್ಣು ಕೊಯ್ಕೊಂಡು ನಿಂಬೆಹಣ್ಣಿನ ಸುತ್ತ ಲವಂಗಗಳನ್ನು ಚುಚ್ಚಬೇಕು. ನಾನು ಕೂಡ ಇದನ್ನು ಬೇರೆ ಯೂಟ್ಯೂಬರಿಂದನೇ ನೋಡಿದ್ದು, ನಾನೇನು ಸ್ವಂತ ಮಾಡಿಲ್ಲ. ಬಟ್ ಟ್ರೈ ಮಾಡಿ ನೋಡಿದೆ, ತುಂಬಾ ಹೆಲ್ಪ್ ಆಯಿತು ನನಗೆ. ಒನ್ ಡೇಯಲ್ಲಿ ಎಲ್ಲನೂ ಸೊಳ್ಳೆಗಳೆಲ್ಲ ಕಮ್ಮಿ ಆಗೋಗುತ್ತೆ ನೋಡಿ. ಹಾಗಾಗಿ ನಾನು ತುಂಬ ದಿನ ಆಯಿತು ಇಟ್ಟಿರಲಿಲ್ಲ. ಮುಂಚೆ ಎಲ್ಲ ಡೈಲಿ ಇಡ್ತಿದ್ದೆ ನಾನು. 2 ಡೇಸ್ಗೆ 3 ಡೇಸ್ಗೆ ಒಮ್ಮೆ ಚೇಂಜ್ ಮಾಡಬೇಕು ನೋಡಿ. ಇಲ್ಲಿ ನೋಡ್ತಿರ್ಬೋದು ಸೊಳ್ಳೆಗಳು ಕಾಣಿಸ್ತಿದೆ ನೋಡಿ, ಅಬ್ಸರ್ವ್ ಮಾಡಿ ನೋಡಿ. ಈ ಥರ ಚಿಕ್ಕ ಚಿಕ್ಕ ಅಲ್ಲೊಂದು ಇಲ್ಲೊಂದು ತುಂಬಾ ಆಗ್ಬಿಟ್ಟಿದ್ದಾವೆ. ಅದಕ್ಕೆ ಈ ಥರ ಇಟ್ಟರೆ ಅವಾಯ್ಡ್ ಆಗುತ್ತೆ ಅಂತೇಳಿ ಇಡ್ತಿದ್ದೀನಿ ನೋಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಪಾನಿಪುರಿ ತಿನ್ನಕ್ಕೆ ಹೋಗ್ತಿದ್ದೀವಿ. ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ, ಬಟ್ ವಿಡಿಯೋ ಮಾಡ್ಕೋಕ್ಕಾಗಲಿಲ್ಲ. ತಿನ್ಕೊಂಡು ಬಂದಾಯಿತು. ಬಂದು ಸಂಜೆ ಸಾಂಬಾರು ಮಾಡ್ತಿದ್ದೆ ನೋಡಿ. ರೆಸಿಪಿ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮಾಡ್ಕೊತಿದ್ದೀನಿ ನೋಡಿ. ಏನಂದರೆ ಒಂದು ಬಟ್ಲ ತೊಗರಿಬೇಳೆ ನೀಟಾಗಿ ತೊಳ್ಕೊಂಡು ಅದಕ್ಕೆ ನಮ್ಗೆ ಯಾವ್ಯಾವ ತರಕಾರಿ ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇದ್ದಾವಲ್ಲ ಎಲ್ಲ ತರಕಾರಿನೂ ನೀವು ಆ್ಯಡ್ ಮಾಡ್ಕೋಬೋದು, ಪರವಾಗಿಲ್ಲ. ನಾನಿದು ಸಿಂಪಲ್ಲಾಗಿ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಕ್ಕಂಥ ಸಾಂಬಾರು ಅಂತಲೇ ಹೇಳ್ಬೋದು. ನಾನು ಯಾವುದೇ ರೀತಿ ಇಲ್ಲಿ ಈರುಳ್ಳಿ ಆ್ಯಡ್ ಮಾಡ್ತಿಲ್ಲ ನಾನು. ಬಟ್ ನಮ್ಮ ಮನೇಲಿ ಈ ಸಾಂಬಾರನ್ನ ತುಂಬಾ ಇಷ್ಟಪಡ್ತಾರೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಉತ್ತರ ಕರ್ನಾಟಕ ಕಡೆ ತುಂಬಾ ಸ್ಪೆಷಲ್ ಸಾಂಬಾರು ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿ ಹಾಕಿ ಮಾಡುವಂಥ ಸಾಂಬಾರಿದು ನೋಡಿ. ಈ ಥರ ಎಲ್ಲನೂ ತರಕಾರಿ ಹಾಕ್ಕೊಂಡು ಬೇಳೆ ತೊಳೆದು ನೀರು ಹಾಕಿ ಇದನ್ನು ಒಂದು ಸಣ್ಣ ಕುಕ್ಕರ್ ಆದರೆ 5 ವಿಸಿಲ್ ಎಲ್ಲ ಹೊಡ್ಸಿ ತುಂಬಾ ಮೆತ್ತಗಾಗಬೇಕದು. ಒಂಚೂರು ಬೇಳೆ ಇರಬಾರ್ದು ನೋಡಿ. ಆ ಥರ ಒಂದು 5 ವಿಸಿಲ್ ಹೊಡ್ಸಿ, ಒಂದು ದೊಡ್ಡ ಕುಕ್ಕರ್ ಆದರೆ
3 ವಿಸಿಲ್ಗೆಲ್ಲ ಬೆಂದೋಗ್ಬಿಡುತ್ತೆ. ನನ್ನ ಕುಕ್ಕರಲ್ಲಿ ಒಂದು 5 ವಿಸಿಲ್ ಹೊಡೆಸ್ಬೇಕು ನಾನು. ಹಾಗಂದ್ರೆ ನೀಟಾಗಿ ಮೆತ್ತಗಾಗೋಗುತ್ತೆ ನೋಡಿ, ಆ ಥರ ಆಗಬೇಕು. ನೋಡಿ ಆಗೋಗಿದೆ. ಈಗ ನಾನು ಆ ಕಡೆ ಕುಕ್ಕರ್ಗಿಟ್ಟು ಈ ಕಡೆ ನಾನು ಬೆಳ್ಳುಳ್ಳಿ ಸುಲ್ಕೊಂಡು ಚೆನ್ನಾಗಿ ಜಜ್ಕೊತಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿನೇ ಹಾಕ್ಬೇಕು, ಯಾಕಂದರೆ ಅದ್ರದ್ದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತಂತಲೇ ಹೇಳ್ಬೋದು. ಅದರಿಂದ ತುಂಬಾ ಟೇಸ್ಟ್ ಆಗುತ್ತೆ ನೋಡಿ. ಈಗ ಆಲ್ರೆಡಿ ಕುಕ್ಕರಲ್ಲಿ ಆಗೋಗಿದೆ. ಇವಾಗ ಬೇಳೆ ಇಟ್ಟಿದ್ನಲ್ವ, ಅದು ತುಂಬ ನೀಟಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ನೋಡಿ. ಇದನ್ನು ನಾವೇನು ಮಾಡಬೇಕಂದ್ರೆ, ಇವಾಗ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಎಲ್ಲ ತರಕಾರಿ ಕೂಡ ಬೆಂದೋಗಿದ್ದಾವೆ. ಈ ಥರನೇ ಒಂದು 5 ವಿಸಿಲ್ ಹೊಡೆಸ್ಕೊಂಡಿದ್ದೆ ನಾನು. ತುಂಬ ಚೆನ್ನಾಗೇ ಬೆಂದಿದೆ. ಇವಾಗ ಮ್ಯಾಶರ್ ತಗೊಂಡು ನೀಟಾಗಿ ಎಲ್ಲನೂ ಸಣ್ಣ ಆಗೋವರೆಗೂ ಮ್ಯಾಶ್ ಮಾಡಬೇಕು. ಎಕ್ಸ್ಟ್ರಾ ಏನು ಮೇಲೆ ಬೇಳೆ ಏನೂ ಇರಬಾರ್ದು. ನೋಡ್ತಿರ್ಬೋದು ನಾನು ಇಲ್ಲಿ ಒಂಚೂರು ಬೇಳೆನೂ ಉಳಿಸ್ತಾ ಇಲ್ಲ, ನೀಟಾಗಿ ಮ್ಯಾಶ್ ಮಾಡ್ಕೊತಿದ್ದೀನಿ. ಆ ಥರ ಮಾಡಿದ್ರೆ ಏನಂದರೆ ಸಾಂಬಾರಲ್ಲಿ ಯಾವುದೇ ಥರ ಸಾಂಬಾರು ಮಾಡಬೇಕಂದ್ರೆ ಎಲ್ಲನೂ ಮಿಕ್ಸ್ ಆಗಿ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತಂತಲೇ ಹೇಳ್ಬೋದು ನೋಡಿ. ನೋಡ್ತಿರ್ಬೋದು ನಾನು ಒಂದಿಷ್ಟು ಬೇಳೆ ಉಳಿಸಿಲ್ಲ, ಎಲ್ಲನೂ ಮೆತ್ತಗೆ ಮ್ಯಾಶ್ ಮಾಡಿದ್ದೀನಿ. ತರಕಾರಿಗಳು ಕೂಡ ಎಲ್ಲನೂ ಮ್ಯಾಶ್ ಮಾಡಿದ್ದೀನಿ. ನೀವು ಮೇಲ್ಗಡೆ ತರಕಾರಿ ಹಾಕ್ಕೊಂಡು ಮಾಡ್ಬೋದು. ಈ ಥರ ಮಾಡಿದರೆ ಏನಂದರೆ ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲಲ್ವ, ಅದೆಲ್ಲ ಚೆನ್ನಾಗಿ ತಿಂದ್ಬಿಡ್ತಾರೆ, ಅವ್ರಿಗೆ ಕಾಣಲ್ಲ ತರಕಾರಿ. ಮೇಲ್ಗಡೆ ಹಾಕೋದ್ರಿಂದ ತೆಗೆದು ಸೈಡಿಗೆ ಇಟ್ಟು ತಿಂತಾರಲ್ವ, ಹಾಗಾಗಿ ನೋಡಿ. ಈ ಸಾಂಬಾರಿಗೆ ಬೇಕಾಗಿರೋ ಐಟಮು ಜಜ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು ಮತ್ತು ನೆನೆಯಿಟ್ಕೊಂಡಿರೋ ಹುಣಸೆ ಹಣ್ಣು ನೋಡಿ. ಎಕ್ಸ್ಟ್ರಾ ಸಾಸಿವೆ ಜೀರಿಗೆ ಎಣ್ಣೆ ಎಲ್ಲ ನಾರ್ಮಲ್ಲು. ಯಾವ ಥರ ಮಾಡೋದಂತ ತೋರಿಸ್ತೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನ ನೀಟಾಗಿ ಫ್ರೈ ಆಗೋ ತನಕ ಹಾಗೆ ಬಿಡಬೇಕು ನೋಡಿ. ನೆಕ್ಸ್ಟ್ ನಾವೇನು ಜಜ್ಜಿರ್ತೀವಲ್ವ ಬೆಳ್ಳುಳ್ಳಿನ ಹಾಕ್ಕೊಂಡು ಕೆಂಪಗಾಗೋವರೆಗೂ ಅಷ್ಟೇ ಬಿಟ್ಕೊಂಡಿರ್ಬೇಕು ಅದನ್ನು. ಅದು ನೀಟಾಗಿ ಚೆನ್ನಾಗಿ ಕೆಂಪಗಾಗಬೇಕು. ನೆಕ್ಸ್ಟ್ ನೀವು ಕರಿಬೇವು ಮುಂಚೆ ಆದ್ರೂ ಹಾಕ್ಕೋಬೋದು, ಬಿಫೋರ್ ಆದ್ರೂ ಹಾಕ್ಕೋಬೋದು. ಮುಂಚೆ ಹಾಕ್ಕೊಂಡ್ರೆ ಸ್ವಲ್ಪ ಒತ್ತಿದಂಗೆ ಆಗುತ್ತಂತ ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಆದ ತಕ್ಷಣವೇ ನಾನೇನು ನೆನೆಸಿಟ್ಟಿರ್ತಕ್ಕಂಥ ಹುಳಿ ಏನಿರುತ್ತಲ್ವ, ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಬಿಡ್ಬೇಕು ನೋಡಿ. ಅದನ್ನು ಹಾಕ್ಕೊಂಡ ತಕ್ಷಣವೇ ನೀಟಾಗಿ ಸ್ವಲ್ಪ ಹೊತ್ತು ಅಂದರೆ ಒಂದು ಮಿನಿಟ್ ಎಲ್ಲ ಚೆನ್ನಾಗಿ ಸ್ವಲ್ಪ ಕುದಿಯೋಕೆ ಬಿಟ್ಬಿಡಬೇಕು. ಇವಾಗ ನಾವೇನು ಹುಳಿ ಹಾಕ್ಕೊಂಡಿದ್ವಲ್ಲ ಅದಾದಿಂದ ಏನಂದರೆ ಒತ್ತೋ ಚಾನ್ಸಸ್ ಏನಿರಲ್ಲ, ಯಾಕಂದರೆ ಹುಳಿ ಇರುತ್ತಲ್ಲ. ಸ್ವಲ್ಪ ಈ ಥರ ಕುದ್ಮೇಲೆ ಅದಕ್ಕೆ ಖಾರ, ಅರಿಶಿನ ಮತ್ತು ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಖಾರ, ಉಪ್ಪು, ಅರಿಶಿನ ಹಾಕೋ ಟೈಮಿಗೆ ಒತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡು. ತಿರ್ಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಈ ಥರ ನೋಡ್ತಿರ್ಬೋದು ಲೈಟಾಗಿ ಕುದಿಯೋಕೆ ಬಿಡಬೇಕು. ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಅದು ಸ್ಮೆಲ್ ಬರ್ತಾ ಇರುತ್ತಲ್ವ, ಆ ಟೈಮಲ್ಲಿ ನಾವೇನು ಮಗ್ಚಿಟ್ಟಿರ್ಕೊಂಡಿರ್ತಕ್ಕಂಥ ಬೇಳೆ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಹಾಕಿಬಿಡ್ಬೇಕು. ಹಾಕಿದ ತಕ್ಷಣವೇ ನಿಮಗೆ ಎಕ್ಸ್ಟ್ರಾ ಕೊತ್ತಂಬರಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಿಮಗೆ ಯಾವುದಕ್ಕೆ ಗಟ್ಟಿ ಬೇಕಾಗುತ್ತೆ ಆ ಥರ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಮಾಡ್ಕೊತಿದ್ದೀನಿ. ತುಂಬ ಇದನ್ನು ಮಾಡ್ಕೊತಿಲ್ಲ, ತುಂಬ ಗಟ್ಟಿಗೂ ಮಾಡ್ಕೊತಿಲ್ಲ, ಮೀಡಿಯಮ್ ಆಗಿ ಮಾಡ್ಕೊತಿದ್ದೀನಿ ನೋಡಿ. ಅದೇನೊಂದು ಸ್ವಲ್ಪ ಬೇಳೆ ಉಳಿದಿದೆಯಲ್ಲ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ತಿರ್ಗಾ ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ ನೋಡಿ. ತೀರಾ ನಾನು ಫುಲ್ ಲೂಸೂ ಮಾಡ್ಕೊತಿಲ್ಲ, ಈ ಥರ ಒಂದು ಮೀಡಿಯಮ್ ಅದಕ್ಕೆ ಮಾಡ್ಕೊತಿದ್ದೀನಿ ನೋಡು. ಇವಾಗ ಬೇಳೆ ಸಾಂಬಾರು ರೆಡಿ ಆಯಿತು ನೋಡಿ. ಇದನ್ನು ನೀಟಾಗಿ ಸ್ವಲ್ಪ ಕುದಿಯೋಕೆ ಬಿಟ್ಬಿಡಬೇಕು. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಒಂದು 15 ಮಿನಿಟ್ಸ್ ಕುದಿಸಿದ್ರೆ ಅದರ ಟೇಸ್ಟೇ ಬೇರೆ ಆಗುತ್ತೆ. ನೀವು ಅರ್ಜೆಂಟಿಗೆ ಅಂತೇಳಿ ಸ್ಪೀಡಾಗಿಟ್ಟು ಕಥ ಕುದಿಸಿದ್ರೆ ಅದು ಚೆನ್ನಾಗಿ ಅನಿಸಲ್ಲ. ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಕುದಿಸ್ಕೊರಿ, ತುಂಬಾ ಟೇಸ್ಟ್ ಆಗುತ್ತಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ನಿಮಗೆ ಎಕ್ಸ್ಟ್ರಾ ಉಪ್ಪು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಉಪ್ಪು ನೋಡಿದೆ ಜಾಸ್ತಿ ಆಗಿರಲಿಲ್ಲ, ಹಂಗಾಗಿ ತಿರ್ಗಾ ಹಾಕ್ಕೊತಿದ್ದೀನಿ ನೋಡಿ. ನೀವು ಉತ್ತರ ಕರ್ನಾಟಕ ಕಡೆ ಈ ಸಾಂಬಾರು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ನೋಡಿ ಒಂದ್ಸಲ, ತುಂಬಾ ಇಷ್ಟಪಟ್ಟು ತಿಂತೀರಂತಲೇ ಹೇಳ್ಬೋದು.
ನೆಕ್ಸ್ಟ್ ಇದನ್ನು ಒಂದು 15 ಮಿನಿಟ್ಸ್ ಹಾಗೆ ಕುದಿಯೋಕೆ ಬಿಡ್ಬೇಕು ನೋಡಿ. ಕುದ್ದಾದ ನಂತರ ಸ್ವಲ್ಪ ಹಿಂಗೆ ಲೈಟಾಗಿ ಫುಲ್ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಒಂದು 15 ಮಿನಿಟ್ಸ್ ಕುದಿತಾ ಇರಬೇಕು. ಅವಾಗವಾಗ ತಳ ಒತ್ಕೋ ಚಾನ್ಸಸ್ ಇರುತ್ತೆ, ತಿರ್ಕೊತ ಇರ್ಬೇಕು ಅದನ್ನು, ಅಂದರೆ ಅದು ಕೆಳಗಡೆ ಹತ್ತಲ್ಲ. ನೋಡ್ತಿರ್ಬೋದು ಇವಾಗ ಈ ಥರ ನೋಡಿ ಚಿಕ್ಕದಾಗಿ ಬಬಲ್ಸ್ ಬರ್ತಿದಾವಲ್ಲ, ಆ ಥರ ಕುದ್ತಿರ್ಬೇಕು, ಎಣ್ಣೆ ಎಲ್ಲ ಮೇಲೆ ಬರುತ್ತೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.